ಫ್ರೆಂಡ್ಸ್, ಒಂದು ಗಾದೆ ಮಾತಿದೆಯಲ್ಲ, ಕಣ್ಣೋದ ಕಡೆ ಮನ್ಸು ಹೋಗ್ಬಾರ್ದು, ಮನ್ಸೋದ ಕಡೆ ನಾವು ಹೋಗ್ಬಾರ್ದು ಅಂತ. ಆ ಗಾದೆಯಿಂದ ಒಂದು ನನಗೆ ಆಲೋಚನೆ ಬಂತು. ಹಾಗಾಗಿ ನಿಮಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೇನೆ. ಒಂದು ವಸ್ತು ಆಗ್ಬೋದು, ಒಂದು ಬಟ್ಟೆ ಆಗ್ಬೋದು, ಒಂದು ಒಡವೆ ಆಗ್ಬೋದು ಅಲ್ವಾ? ಅದರ ಅವಶ್ಯಕತೆ ನಮಗಿದೆಯೋ ಇಲ್ವೋ? ಕಣ್ಣೋದ ಕಡೆ ಮನ್ಸೋಗುತ್ತೆ, ಮನ್ಸೋಗಿದ ಕಡೆ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಹೋದಾಗ ಅದನ್ನು ಪರ್ಚೇಸ್ ಮಾಡಲೇಬೇಕಾ? ಅದು ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇಲ್ವೋ? ಅದನ್ನು ತೊಗೊಂಬಂದು ವಸ್ತುನೋ ಬಟ್ಟೆನೋ ಒಡವೆನೋ ಏನಾದರೂ ಸರಿ ಅದು ತೊಗೊಂಬಂದು ಮನೇಲಿ ಇಟ್ಕೋತೀವ. ಅದರಿಂದ ನಮ್ಗೆ ಎಷ್ಟು ಉಪಯೋಗನೋ ಉಪಯೋಗ ಇಲ್ವೋ? ಅದನ್ನು ನಾವು ಉಪಯೋಗಿಸ್ತೀವೋ ಉಪಯೋಗಿಸಲ್ವೋ? ಬರೀ ದುಡ್ಡಂತೂ ಖರ್ಚಾಗತ್ತೆ. ಹಾಗಾಗಿ ಇದನ್ನು ಹೀಗೆ ಕೂಡ ಉಪಯೋಗಿಸ್ಬೋದಲ್ಲ ಈ ಗಾದೆನ ಅಂತ ಅನ್ನಿಸ್ತು. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಅನಿಸಿ ಈ ವಿಡಿಯೋ ಮಾಡಿದೆ. ದೊಡ್ಡವ್ರು ಯಾರೋ ಹೇಳಿದ್ದಾರೆ ಮಾತು, ಕಣ್ಣೋದ ಕಡೆ ಮನಸ್ಸು ಹೋಗ್ಬಾರ್ದು, ಮನಸ್ಸೋದ ಕಡೆ ನಾವು ಹೋಗ್ಬಾರ್ದು ಅಂತ. ಅದನ್ನು ನಾನು ಹಿಂಗೆ ಆಲೋಚನೆ ಮಾಡಿ ನಿಮ್ಮ ಮುಂದೆಗೆ ಹಂಚ್ಕೋತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.